ಫ್ರೆಂಡ್ಸ್, ವೆಲ್ಕಮ್ ಟು HK ಎಕ್ಸ್ಪೆರಿಮೆಂಟ್ ಯೂಟ್ಯೂಬ್ ಚಾನಲ್. ಏನು ಅದರ ಮನೆಯಿಂದ LED ಬಲ್ಬ್ ಬಿಡ್ತಾವೆ. ಇದನ್ನ ಡೈರೆಕ್ಟ್ AC ಕರೆಂಟ್ ಹಚ್ತೀರಿ 620 ವಾಟ್. ನಮ್ಮ ತಿಳಿದು 4 ವೋಲ್ಟ್ ಬ್ಯಾಟ್ರಿ ಐತಿ. ಬರೀ ಇದ್ರ ಮೇಲೆ ಹಚ್ಚಿ ನೋಡಿ ಹತ್ತೈತಿಲ್ಲ. ನೋಡ್ಬೋದು ಇಲ್ಲಿ ಈ ಬಲ್ಬ್ ಹತ್ತತ್ತಿಲ್ಲ. ಇದು ಹಿಂಗೆ ಆದ್ರೆ ಹತ್ತೋದಿಲ್ಲ. ಇದಕ್ಕೊಂದು ಇಲ್ಲಿ ಇನ್ವರ್ಟರ್ ಬೇಕಾಗೈತಿ. ಇನ್ವರ್ಟರ್ ಮಾಡೋಣ. ಇದಕ್ಕೆ ಇನ್ವರ್ಟರ್ ಮಾಡೋಕೆ ಫಸ್ಟ್ ಇಂಥದ್ದೊಂದು ಟ್ರಾನ್ಸ್ಫಾರ್ಮರ್ ಬೇಕಾಕೈತಿ. ಇಲ್ಲಿ ಫಸ್ಟ್ ಇಂಥದ್ದೊಂದು ಸಣ್ಣ ಕಾಪರ್ ವೈರ್ ಬೇಕಾಕೈತಿ. ಲೈಟ್ರಲ್ಲಿ ಅದನ್ನು ಸುಡಬೇಕು. ಅದ್ರ ಮ್ಯಾಗ ಕೋಟಿಂಗ್ ಇರ್ತೈತಿ. ಒಂದು ಬ್ಲೇಡ್ ತೊಗೊಂಡು ತಿಕ್ಕಬೇಕು ಅದನ್ನು. ಆಮೇಲೆ ಸಣ್ಣ ವೈರ್ ತೊಗೊಂಡು ಈ ಕಾಪರ್ ವೈರ್ ಸುತ್ತಬೇಕು. ಇದಕ್ಕೆ ಈಗ ಈ ವೈರ್ಗೆ ಸೋಲ್ಡರ್ ಹೊಡಿಬೇಕಿಲ್ಲಿ. ಹಿಂಗೆ ಚಲೋ ತಂಗಿ ಸೋಲ್ಡರ್ ಹೊಡಿದಾದ್ಮೇಲೆ ಈ ಬಾಬಿನ್ ತೊಗೊಂಡ ಈ ಬಾಬಿನ ಮ್ಯಾಗೆ ಸೋಲ್ಡರ್ ಹೊಡೆದಿದ್ದ ವೈರ್ ಇಡಬೇಕಿಲ್ಲಿ. ಹಿಂಗೆ ಇಲ್ಲಿ ಆಮೇಲೆ ತಂತಿ ತಗೊಂಡ 350 ರೌಂಡ್ ಸುತ್ತಬೇಕು. ಇದಕ್ಕೆ 350 ರೌಂಡ್ ಆದಮೇಲೆ ಇದನ್ನ ಇಲ್ಲಿ ಕಟ್ ಮಾಡಬೇಕು. ಆಮೇಲೆ ಲೈಟರ್ಲೆ ಇದು ಸುಡಬೇಕು. ಆಮೇಲೆ ಬ್ಲೇಡ್ ತೊಗೊಂಡಿದ್ದನ್ನ ತಿಕ್ಕಬೇಕಿಲ್ಲಿ. ಆಮೇಲೆ ಇಂಥದ್ದು ಇನ್ನೊಂದು ವೈರ್ ಪೀಸ್ ತೊಗೊಂಡ ಇದನ್ನು ಅದಕ್ಕೆ ಸುತ್ತಬೇಕಿಲ್ಲಿ. ಆಮೇಲೆ ಇದಕ್ಕೂ ಸೋಲ್ಡರ್ ಹೊಡಿಬೇಕು. ಸೋಲ್ಡರ್ ಹೊಡಿದಾದ್ಮೇಲೆ ಈ ವೈರು ಈ ಬಾಬಿನ ಮೇಲೆ ಇಲ್ಲಿ ಇಡಬೇಕು ಹಿಂಗೆ. ಆಮೇಲೆ ಒಂದು ಬ್ಲ್ಯಾಕ್ ಕಲರ್ ಟೇಪ್ ತಗೋಬೇಕು. ಜಿಗಟ್ ಪಟ್ಟಿ ವೈರ್ ಸುತ್ತದೆ. ಈ ಟ್ರಾನ್ಸ್ಫಾರ್ಮರ್ಗೆ ಈ ಜಿಗಟ್ ಪಟ್ಟಿಲಿಟ್ಟ 3 ರೌಂಡ್ ಸುತ್ತಬೇಕು. ಇದಕ್ಕೆ 3 ರೌಂಡ್ ಜಿಗಟ್ ಪಟ್ಟಿ ಸುತ್ತ ಆದಮೇಲೆ ಕತ್ತರಿ ತಗೊಂಡು ಕಟ್ ಮಾಡಬೇಕು. ಇದನ್ನಿಲ್ಲಿ ಆಮೇಲೆ ಒಂದು ಮಲ್ಟಿಮೀಟರ್ ತಗೊಂಡು ಕಂಟಿನ್ಯೂಟಿ ಮೇಲೆ ಸೆಟ್ ಮಾಡಬೇಕಿದೆ. ಆಮೇಲೆ ಈ ಎರಡು ಪ್ರೊಪಿಗೆ ಈ ಎರಡು ವೈರ್ ಟಚ್ ಮಾಡಬೇಕು. ಬೀಪ್ ಸೌಂಡ್ ಬರ್ತೈತಿ ಇಲ್ಲಿ. ಆಮೇಲೆ ಇಂಥದ್ದೊಂದು ಕಾಪರ್ ವೈರ್ ತಗೋಬೇಕು. 0.4 mm ಐತದ. ಈಗ ಇದನ್ನ ಹಿಂಗೆ ಸೀದಾ ಮಾಡಿ ಡಬಲ್ ಮಾಡಬೇಕು ಇದನ್ನು. ಆಮೇಲೆ ಡಬಲ್ ತಂತಿ ತಗೊಂಡ ಬಾಬಿನ ಮೇಲೆ ಹಿಂಗೆ ಇದನ್ನ ಇಲ್ಲಿ ಇಡಬೇಕು. ಇಟ್ಟು ಹಿಂಗೆ 6 ರೌಂಡ್ ಸುತ್ತಬೇಕು. ಇದ್ರ ಮೇಲೆ 6 ರೌಂಡ್ ಸುತ್ತಿದ ಮೇಲೆ ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೋಬೇಕು. ಇದಕ್ಕೆ ನಡು ಒಂದು ಪಾಯಿಂಟ್ ಮಾಡಿ ಮತ್ತು 6 ರೌಂಡ್ ಸುತ್ತಬೇಕು. ಇದಕ್ಕೆ ಆರು ರೌಂಡ್ ಸುತ್ತ ಆದಮೇಲೆ ಇದನ್ನು ಇಲ್ಲಿ ತೆಳಗೆ ತಗೋಬೇಕು. ಆಮೇಲೆ ಇದಕ್ಕೆ ಜಿಗಟ್ ಪಟ್ಟಿ ಹೊಡಿಬೇಕು. ಇದಕ್ಕೂ 3 ರೌಂಡ್ ಹೊಡಿಬೇಕು. ಇದಕ್ಕೂ ಆಮೇಲೆ ಕತ್ತರಿಲೆ ಕಟ್ ಮಾಡಬೇಕು. ಇದನ್ನು ಆಮೇಲೆ ಉಳಿದಿದ್ದ ತಂತಿ ಎಲ್ಲ ಕಟ್ ಮಾಡಬೇಕಿಲ್ಲಿ. ಆಮೇಲೆ ಇದೆಲ್ಲ ಸೀದಾ ಮಾಡಿ ಸುತ್ತಬೇಕು. ಹಿಂಗೆ 3 ಸೀದಾ ಸುತ್ತಿ ಲೈಟ್ರ್ ತೊಗೊಂಡು ಇವನು ಸುಡಬೇಕು 3 ಇಲ್ಲಿ.
ಆಮೇಲೆ ಬ್ಲೇಡ್ ತೊಗೊಂಡು ತೆಗಿಬೇಕು ಇವನ್ನ ಅಟ್ಟು. ಈಗ ಇದಕ್ಕೆ ಸೋಲ್ಡ್ರ್ ಹೊಡಿಬೇಕಿಲ್ಲಿ. ಆಮ್ಯಾಗ ಇಂಥದ್ದು ಒಂದು ಮೋಸ್ಪೆಟ್ ಬೇಕಾಕೈತಿ. ಆಮೇಲೆ ಇಂಥದ್ದು 330 ಓಮಿನ ಒಂದು ರೆಜಿಸ್ಟರ್ ಬೇಕಾಕೈತಿ ಇದಕ್ಕೆ. ಆಮೇಲೆ ಒಂದು ಹಿಟ್ ಸಿಂಕ್. ಈ ಮೊಸ್ಪೆಟಿಗೆ ಈ ಹಿಟ್ ಸಿಂಕ್ ಮೇಲೆ ಇಟ್ಟು ಇದ್ರೊಳಗೆ ಸ್ಕ್ರೂ ಹಾಕ್ಬೇಕಿಲ್ಲಿ. ಆಮೇಲೆ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಇದನ್ನ ಫಿಟ್ ಮಾಡ್ಬೇಕಿಲ್ಲಿ. ಈಗ ಈ ರೆಸಿಸ್ಟೆನ್ಸ್ ತೊಗೊಂಡು ಮೊಸ್ಪೆಟ್ ಗೇಟ್ ಪಿನ್ನಿಗೆ ಸೋಲ್ಡ್ರ್ ಹೊಡಿಬೇಕಿಲ್ಲಿ. ಈಗ ಈ ರೆಸಿಸ್ಟೆನ್ಸ್ ಜೋಡಿ ಟ್ರಾನ್ಸ್ಫಾರ್ಮರ್ ಫಸ್ಟ್ ಪಾಯಿಂಟಿಗೆ ಸೋಲ್ಡ್ರ್ ಹೊಡಿಬೇಕಿಲ್ಲಿ. ಆಮೇಲೆ ಟ್ರಾನ್ಸ್ಫಾರ್ಮರ್ ಲಾಸ್ಟ್ನೇ ಪಾಯಿಂಟ್ ಜೋಡಿ ಮೊಸ್ಪೆಟ್ ಡ್ರೈನ್ ಜೋಡಿ ಸೋಲ್ಡ್ರ್ ಹೊಡಿಬೇಕಾಕೈತಿ. ಆಮೇಲೆ ಇಂಥದ್ದೊಂದು ಸಣ್ಣ ವೈರ್ ಪೀಸ್ ತೊಗೊಂಡು ಪ್ಲಸ್ ಇದ್ದಿದ್ದ ಟ್ರಾನ್ಸ್ಫಾರ್ಮರ್ ನಡುವಿನ ಪಾಯಿಂಟಿಗೆ ಸೋಲ್ಡ್ರ್ ಹೊಡಿಬೇಕು. ಮೈನಸ್ ಇದ್ದಿದ್ದ ಮೊಸ್ಪೆಟ್ ಸೋರ್ಸ್ ಪಿನ್ನಿಗೆ ಸೋಲ್ಡ್ರ್ ಹೊಡಿಬೇಕಿಲ್ಲಿ. ಆಮೇಲೆ ಇಂಥದ್ದೊಂದು PVC ಶೀಟ್ ತಗೋಬೇಕು. PVC ಪೈಪಿಂದ ಐತದ. ಈ ಟ್ರಾನ್ಸ್ಫಾರ್ಮರ್ ಇದ್ರ ಮೇಲೆ ಇಟ್ಟು ಒಂದು ಫೆವಿಕ್ವಿಕ್ ತಗೋಬೇಕಿಲ್ಲಿ. ಫೆವಿಕ್ವಿಕ್ ಟ್ರಾನ್ಸ್ಫಾರ್ಮರ್ಗೆ ಬಿಡ್ಬೇಕು ಸ್ವಲ್ಪ ಇಲ್ಲಿ. ತೆಳಗೂ ಸ್ವಲ್ಪ ಹಚ್ಚಬೇಕಿಲ್ಲಿ. ಈ ಸೀಟ್ ಮ್ಯಾಗ ಇಟ್ಟು ಹಿಟ್ ಸಿಂಕಿಗೆ ಸ್ವಲ್ಪ ಹಚ್ಚಬೇಕಿಲ್ಲಿ. ಇದು PVC ಸೀಟ್ ಮೇಲೆ ಅಂಟಿಸ್ಬೇಕಿಲ್ಲಿ. ತೆಳಗೆ ಸ್ವಲ್ಪ ಫೆವಿಕ್ವಿಕ್ ಬಿಟ್ಟು ಈ ವೈರ್ ಇದ್ರ ಮೇಲೆ ಅಂಟಿಸಿ ಇದ್ರ ಮ್ಯಾಗೂ ಸ್ವಲ್ಪ ಫೆವಿಕ್ವಿಕ್ ಬಿಡಬೇಕಿಲ್ಲಿ. ಆಮೇಲೆ ಹಿಟ್ ಸಿಂಕಿಗೆ ಸ್ವಲ್ಪ ಹಚ್ಚಿ ಈ ವೈರ್ ಇಲ್ಲಿ ಅಂಟಿಸ್ಬೇಕು. ಈ ವೈರು ಇಲ್ಲಿ ಸ್ವಲ್ಪ ಫೆವಿಕ್ವಿಕ್ ಹಚ್ಚಿ ಅದ್ರ ಮೇಲೆ ಅದು ಅಂಟಿಸಿ ಅದ್ರ ಮೇಲೆ ಸ್ವಲ್ಪ ಫೆವಿಕ್ವಿಕ್ ಬಿಡಬೇಕಿಲ್ಲಿ. ಆಮೇಲೆ 3.7 ವೋಲ್ಟ್ ಒಂದು ಬ್ಯಾಟ್ರಿ ತಗೋಬೇಕಿಲ್ಲಿ. ಮಲ್ಟಿಮೀಟರ್ ನೋಡ್ಬೋದು 3.77 ವೋಲ್ಟ್ ಐತದ. ಇದು ನಮ್ದು ಇನ್ಪುಟ್ ವೈರ, ಇದು ನಮ್ದು ಔಟ್ಪುಟ್ ವೈರ. ಈಗ ಇದಕ್ಕೊಂದು ಬಲ್ಬ್ ಕನೆಕ್ಟ್ ಮಾಡಾಕ್ತೈತಿ ಇಲ್ಲಿ. ಈಗ ಇದಕ್ಕೆ ಒಂದು 3.7 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡ್ಬೇಕಿಲ್ಲಿ. ನೋಡ್ಬೋದು ಇಲ್ಲಿ ಬಲ್ಬ್ ಹತ್ತಾತೈತಿ. ಇದ್ರಾಗ ಯಾವುದೂ ಫೇಕ್ ಇಲ್ಲ. ಬಲ್ಬ್ ಬೇಕಾದ್ರೆ ನೋಡ್ಬೋದು ಇಲ್ಲಿ 9 ವಾಟಿನ ಬಲ್ಬ್ ಐತಿದ. ಇದ್ರಾಗ ಎಕ್ಸ್ಟ್ರಾ ವೈರು ಕನೆಕ್ಟ್ ಆಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಲೈಟ್ ಬಂದ್ ಮಾಡೋದ ನೀವು ನೋಡ್ಬೋದು ಇಲ್ಲಿ ಎಷ್ಟು ಬೆಳಕು ಬಿದ್ದೈತಿ. ಇಲ್ಲಿ ನಮಗೆ ಯಾವ ಕಂಪೋನೆಂಟು ಗರಂ ಆಗಿಲ್ಲ. ಅದ ಬ್ಯಾಟ್ರಿ ಐತಿ, ಅದ ಬಲ್ಬ್ ಐತಿ.